ಇರಾನ್ ಮೇಲೆ ಭೀಕರ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಡೆಸ್ಫುಲ್ ನಗರದ ಮೇಲೆ ವಿಧ್ವಂಸಕ ದಾಳಿಯನ್ನು ನಡೆಸಿದ್ದಾರೆ. 500 ಮೀಟರ್ ವ್ಯಾಪ್ತಿಯಲ್ಲಿದ್ದಂತಹ ಕಟ್ಟಡಗಳೆಲ್ಲವೂ ಕೂಡ ಸರ್ವನಾಶವಾಗಿದೆ. ಇರಾನ್ನ ಡೆಸ್ಫುಲ್ ನಗರದ ಮೇಲೆ ವಿಧ್ವಂಸಕ ದಾಳಿ ನಡೆಸಲಾಗಿದೆ. 500 ಮೀಟರ್ ವ್ಯಾಪ್ತಿಯಲ್ಲಿದ್ದ ಕಟ್ಟಡಗಳೆಲ್ಲವೂ ಕೂಡ ಸರ್ವನಾಶವಾಗಿದೆ. ಆಕಾಶದೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿರುವಂತಹ ಭೀಕರ ದೃಶ್ಯ ಲಭ್ಯವಾಗಿದೆ. ಒಂದೇ ಜಾಗದಲ್ಲಿ 3 ರಿಂದ 4 ಸಲ ಇಸ್ರೇಲ್ನ ಕ್ಷಿಪಣಿ ಸಿಡಿದಿದೆ. ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಯಾವ ರೀತಿಯಾಗಿ ಇಸ್ರೇಲ್ ದಾಳಿ ನಡೆಸಿದೆ ಇರಾನ್ ಮೇಲೆ ಅನ್ನುವಂಥದ್ದನ್ನ. ಡೆಸ್ಫುಲ್ ನಗರದ ಮೇಲೆ ಭೀಕರ ದಾಳಿ ನಡೆಸಿರುವಂಥದ್ದು. ಒಂದು ಕ್ಷಿಪಣಿ 3 ರಿಂದ 4 ಬಾರಿ ಸ್ಫೋಟಗೊಂಡಿರುವಂತಹ ಮಾಹಿತಿ ಇದೆ. ದಟ್ಟವಾದ ಹೊಗೆ ಆವರಿಸಿದೆ. ಆ ಒಂದು ದಾಳಿಯ ಭೀಕರತೆ ಎಷ್ಟಿತ್ತು ಅಂದ್ರೆ ಅಲ್ಲಿನ 500 ಮೀಟರ್ ಅಷ್ಟು ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲವನ್ನ ಕೂಡ ವ್ಯಾಪಿಸಿದೆ ಮತ್ತು ಧ್ವಂಸ ಮಾಡಿದೆ. ಅಷ್ಟರ ಮಟ್ಟಿಗೆ ಭೀಕರ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗ್ತಾ ಇದೆ. 22 ದಿನ ಆದ್ರೂ ಕೂಡ ಯುದ್ಧ ನಿಲ್ಲುವಂತಹ ಯಾವುದೇ ಸೂಚನೆ ಸಿಗ್ತಾ ಇಲ್ಲ. ಮತ್ತು ಕೂಡ ಡೆಸ್ಫುಲ್ ನಗರದ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಘಟಕದ ಮೇಲೆ ಇಸ್ರೇಲ್ ವಾಯು ದಾಳಿ ಮಾಡಿದೆ. ಇದರಿಂದಾಗಿ ಕೆರಳಿ ಕೆಂಡವಾಗಿರುವಂತಹ ಇರಾನ್ ಮಿಲಿಟರಿ ಪಡೆ ಇಸ್ರೇಲ್ನ ಉಷ್ಣ ಸ್ಥಾವರವನ್ನು ಉಡಾಯಿಸಿದೆ. ಹೇಗಿತ್ತು 22ನೇ ದಿನದ ಘೋರ ಯುದ್ಧ ಅನ್ನುವಂತಹ ಕಂಪ್ಲೀಟ್ ವರದಿಯನ್ನ ತೋರಿಸ್ತೀವಿ ನೋಡಿ. ತೈಲ ಘಟಕ ಅನಿಲ ಸ್ಥಾವರಗಳನ್ನು ಉಡಾಯಿಸಿದ್ದಾಯಿತು. ಮಧ್ಯಪ್ರಾಚ್ಯದಲ್ಲೀಗ ನ್ಯೂಕ್ಲಿಯರ್ ಘಟಕಗಳೇ ಟಾರ್ಗೆಟ್. 22ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ರಾಷ್ಟ್ರಗಳ ಘೋರ ಯುದ್ಧದಲ್ಲಿ ಮಧ್ಯಪ್ರಾಚ್ಯ ದೇಶಗಳು ಸುಟ್ಟು ಕರಕಲಾಗಿ ಹೋಗ್ತಿವೆ. ನಗರಗಳು ನೆಲಸಮ ಆಗ್ತಿವೆ. ತೈಲ ಘಟಕಗಳು ಹೊತ್ತಿ ಉರಿಯುತ್ತಿವೆ. ಅನಿಲ ಸ್ಥಾವರಗಳು ಸ್ಫೋಟವಾಗಿವೆ. ಇಷ್ಟಾದ್ರೂ ಆರದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ದ್ವೇಷದ ಕಿಚ್ಚು ಈಗ ವಿನಾಶದ ದಾಳಿಗೆ ಮುನ್ನುಡಿ ಬರೆದಿದೆ. ಯಾವ ಪರಮಾಣು ಯುದ್ಧವನ್ನ ಇಡೀ ಜಗತ್ತೇ ಬೇಡ ಅಂತಿದ್ಯೋ ಅದೇ ಪರಮಾಣು ಯುದ್ಧ ಶುರುವಾಗುವ ಆತಂಕದ ಛಾಯೆ ಜನ್ಮ ತಾಳಿದೆ. ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ನಡೀತಾ ಇರುವಾಗಲೇ ಇಸ್ರೇಲ್ ಇರಾನ್ನಲ್ಲಿರುವ ನ್ಯೂಕ್ಲಿಯರ್ ಘಟಕಕ್ಕೆ ಬಾಂಬ್ ಹಾಕಿದೆ. ಅಮೆರಿಕ ಬೆಂಬಲದೊಂದಿಗೆ ದಾಳಿ ಮಾಡುತ್ತಿರುವ ಇಸ್ರೇಲ್ ಇರಾನ್ನಲ್ಲಿರುವ ಪರಮಾಣು ಘಟಕದ ಮೇಲೆ ವೈಮಾನಿಕ ದಾಳಿ ಮಾಡಿದೆ. ಇರಾನ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್. ಇರಾನ್ನ ನಟಾಂಜ್ ಪರಮಾಣು ಪುಷ್ಟೀಕರಣ ಸೌಲಭ್ಯದ ಮೇಲೆ ಇಸ್ರೇಲ್ ಇವತ್ತು ಬೆಳಗಿನ ಜಾವ ವೈಮಾನಿಕ ದಾಳಿ ಮಾಡಿರುವ ದೃಶ್ಯ ಇದು. ಪಶ್ಚಿಮ ಏಷ್ಯಾದ ಸಂಘರ್ಷ 4ನೇ ವಾರಕ್ಕೆ ಕಾಲಿಟ್ಟಿದ್ರೂ ಇರಾನ್ನ ದಾಳಿಯನ್ನ ಹತ್ತಿಕ್ಕಲು ಆಗ್ತಿಲ್ಲ. ಇದೇ ಸಿಟ್ಟಲ್ಲಿ ಇಸ್ರೇಲ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್ ಹಾಕಿದೆ. ರಾತ್ರಿ ಇಡೀ ಹೊತ್ತಿ ಉರಿದ ನಟಾಂಜ್ ನ್ಯೂಕ್ಲಿಯರ್ ಘಟಕದ ಒಂದು ಭಾಗ ಬೂದಿಯಾಗಿ ಹೋಗಿದೆ. ಇರಾನ್ ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದಲ್ಲಿರುವ ಪರಮಾಣು ಘಟಕ ಇದು. ಯುರೇನಿಯಂ ನ್ಯೂಕ್ಲಿಯರ್ ಪರಮಾಣು ಪುಷ್ಟೀಕರಣ ಸ್ಥಾವರ ಇದಾಗಿದ್ದು ನಟಾಂಜ್ ಪರಮಾಣು ಘಟಕದ ಒಂದು ಭಾಗ ಅಕ್ಷರಶಃ ಸರ್ವನಾಶವಾಗಿದೆ. 2025 ಜೂನ್ನಲ್ಲೂ ಇಸ್ರೇಲ್ ನಟಾಂಜ್ ಘಟಕಕ್ಕೆ ಬಾಂಬ್ ಹಾಕಿತ್ತು. ಆಗಲೇ ಎಚ್ಚೆತ್ತಿದ್ದ ಇರಾನ್ನಿಂದ ಪರಮಾಣು ಉತ್ಪಾದನೆಯನ್ನ ಸ್ಥಗಿತ ಮಾಡಿತ್ತು. ಅಷ್ಟೇ ಅಲ್ಲ, ಇದೇ ಮಾರ್ಚ್ 2 ಮತ್ತು 3ರಂದು ಇಸ್ರೇಲ್ ನಟಾಂಜ್ ನ್ಯೂಕ್ಲಿಯರ್ ಘಟಕ ಸ್ಫೋಟಿಸಲು ಮಾಡಿದ್ದ ಪ್ರಯತ್ನವನ್ನ ಇರಾನ್ ವಿಫಲಗೊಳಿಸಿತ್ತು. ಈಗ ಪರಮಾಣು ಘಟಕದ ಪ್ರವೇಶ ಕಟ್ಟಡಗಳು ಸರ್ವನಾಶವಾಗಿದೆ. ಆದರೆ ಪರಮಾಣು ವಿಕಿರಣ ಸೋರಿಕೆ ಆಗಿಲ್ಲ ಅಂತ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಸ್ಪಷ್ಟಪಡಿಸಿದೆ. ಇಸ್ರೇಲ್ ಪರಮಾಣು ಸ್ಥಾವರದ ಬಳಿ ಇರಾನ್ ಬಾಂಬ್. ಈ ದೃಶ್ಯ ನೋಡಿ, ಇದು ಇಸ್ರೇಲಿ ಪರಮಾಣು ಸ್ಥಾವರದ ಬಳಿ ಇರಾನ್ ಹಾಕಿರುವ ಬಾಂಬ್ನ ಸ್ಫೋಟಕ ದೃಶ್ಯ. ಫತಾಹ್ ಮತ್ತು ಖೈಬರ್ ಕ್ಷಿಪಣಿಗಳಿಂದ ಈ ದಾಳಿ ನಡೆದಿದೆ. ನೀವು ನಮ್ಮ ನ್ಯೂಕ್ಲಿಯರ್ ಘಟಕಗಳನ್ನು ಟಾರ್ಗೆಟ್ ಮಾಡಿದ್ರೆ ನಾವು ನಿಮ್ಮ ಪರಮಾಣು ಘಟಕಗಳನ್ನು ಉಡಾಯಿಸ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಅಚ್ಚರಿ ಅಂದ್ರೆ ಇಸ್ರೇಲ್ನ ನ್ಯೂಕ್ಲಿಯರ್ ಘಟಕದ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಸ್ಫೋಟ ನಡೆಸಿದ್ದು ನಮ್ಮ ಗುರಿ ತಪ್ಪಾಗಿಲ್ಲ. ನೆಕ್ಸ್ಟ್ ಗುರಿ ಇಟ್ರೆ ಪರಮಾಣು ಪ್ಲಾಂಟ್ಗಳನ್ನೇ ಸ್ಫೋಟಿಸ್ತೀವಿ ಅಂತ ಇರಾನ್ ಎಚ್ಚರಿಕೆ ನೀಡಿದೆ.
ಇಲ್ಲಿ ನೋಡಿ ಹೇಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲಕ್ಕೆ ಅಪ್ಪಳಿಸ್ತಿದೆ, ಹೇಗೆ ಇಡೀ ಜಾಗ ಬ್ಲಾಸ್ಟ್ ಆಗ್ತಿದೆ ಅಂತ. ಇದು ಇರಾನ್ ಸೈನಿಕರು ಇಸ್ರೇಲ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ನಡೆಸಿರುವ ಕ್ಷಿಪಣಿ ದಾಳಿ. ಇಸ್ರೇಲ್ನ ಈ ಉಷ್ಣ ವಿದ್ಯುತ್ ಸ್ಥಾವರ ಸ್ಫೋಟಿಸಿ ಇರಾನ್ ನೇರವಾಗಿ ಎಚ್ಚರಿಕೆ ರವಾನಿಸಿದೆ. ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಗೆ ಇರಾನ್ ದೇಶದ ಖುರಮ್ ಶಹರ್ ನಗರವೇ ಹೊತ್ತಿ ಉರಿತಾ ಇದೆ. ಇರಾನ್ ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಹೆದರಲ್ಲ ಅಂತ ನೆತನ್ಯಾಹು ಪಡೆ ಈ ದಾಳಿ ಮಾಡಿದೆ. 40 ಲಕ್ಷಕ್ಕೂ ಹೆಚ್ಚು ವಾಸ ಮಾಡೋ ಈ ಖುರಮ್ ಶಹರ್ ಪಟ್ಟಣದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ದಾಳಿ ಆಗಿರಬಹುದು ಅಂತ ಇರಾನ್ ಸುಪ್ರೀಂ ನಾಯಕ ಮುಜ್ತಾಬ್ ಖಮೀನಿ ಕೂಡ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ದೃಶ್ಯ ನೋಡಿ, ಇದು ಇರಾನ್ನ ಖುಜಸ್ತಾನ್ ಪ್ರಾಂತ್ಯದಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ಗಳ ಭೂಗತ ಕ್ಷಿಪಣಿ ಕಾರ್ಖಾನೆ. ಅಮೆರಿಕದ ಪಡೆಗಳು ನಡೆಸಿದ ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಸ್ಫೋಟವಾಗಿವೆ. ಇರಾನ್ ಹಾರಿಸಿದ ಕ್ಷಿಪಣಿ ಸೀದಾ ಇಸ್ರೇಲ್ನ ಧಾರ್ಮಿಕ ನಗರ ಜೆರುಸಲೇಂ ನಗರಕ್ಕೆ ಅಪ್ಪಳಿಸಿದೆ. ನಿರ್ದಿಷ್ಟವಾಗಿ ಮುಸ್ಲಿಂ ಪ್ರಮುಖ ನಾಯಕರು, ಧರ್ಮಗುರುಗಳು ವಾಸಿಸುವ ಪ್ರದೇಶಕ್ಕೆ ಇರಾನ್ ಬಾಂಬ್ ಬಿದ್ದಿದ್ದು ಅನೇಕ ಕಟ್ಟಡಗಳು ಧ್ವಂಸವಾಗಿವೆ. ಇಸ್ರೇಲಿ ಪೊಲೀಸ್ ಕಮಾಂಡ್ನ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನಿನ ಬೃಹತ್ ಮತ್ತು ಹಿಂಸಾತ್ಮಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಇಸ್ರೇಲಿ ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಅಂದಾಜು 135 ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ರೆ 1600ಕ್ಕೂ ಹೆಚ್ಚು ಜನರಿಗೆ gayawaಗಿದೆ ಅಂತ ಹೇಳಲಾಗ್ತಿದೆ. ಇದು ಚಾಗೋಸ್ ದ್ವೀಪ ಸಮೂಹದ ಡಿಯಾಗೋ ಗಾರ್ಸಿಯಾ ದ್ವೀಪ. ಇರಾನ್ನ ಸಮುದ್ರ ಮಾರ್ಗದಿಂದ 4100 ಕಿಲೋಮೀಟರ್ ದೂರದಲ್ಲಿರೋ ದ್ವೀಪ. ಈ ದ್ವೀಪದಲ್ಲಿ ಅಮೆರಿಕ ನೌಕಾಪಡೆಗಳು ಠಿಕಾಣಿ ಹೂಡಿವೆ. ಇಂಥ ಜಾಗಕ್ಕೆ ಇರಾನ್ ಬಾಂಬ್ ಹಾಕಿದೆ, ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ದಾಳಿಗೆ ಕೆರಳಿದ ಡೊನಾಲ್ಡ್ ಟ್ರಂಪ್. ಕದನ ವಿರಾಮವೇ ಇಲ್ಲ ಎಂದ ಅಮೆರಿಕ ಅಧ್ಯಕ್ಷ. ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೂ ಅಮೆರಿಕ ಸೇನೆ, ಇಸ್ರೇಲ್ ಸೇನೆಯಲ್ಲಿ ಸಾಕಷ್ಟು ದುರಂತಗಳೇ ನಡೆದು ಹೋಗಿವೆ. ಇರಾನ್ ಉಗ್ರರ ರಾಷ್ಟ್ರ ಅಂತ ಕರೀತಾ ಇರುವ ಟ್ರಂಪ್ ಉಗ್ರರ ನೆಲವನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗುವ ನಿರೀಕ್ಷೆಗಳನ್ನು ತಳ್ಳಿಹಾಕಿದ್ದಾರೆ. ನನಗೆ ಕದನ ವಿರಾಮ ಬೇಡ, ಇರಾನ್ ನಿರ್ನಾಮವಾಗುತ್ತಿರುವಾಗ ಕದನ ವಿರಾಮವನ್ನ ತಲುಪಲು ಸಾಧ್ಯವಿಲ್ಲ ಅಂತ ಮಾಧ್ಯಮಗಳಿಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. Well, look, we can have dialogue, but I don't want to do a ceasefire. You know, you don't do a ceasefire when you're literally obliterating the other side. They don't have a navy, they don't have an air force, they don't have any equipment they don't have any spotters, they don't have anti-aircraft, they don't have radar, and their leaders have all been killed at every level. We're not looking to do that. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಅನ್ನೋದೇ ಇಲ್ಲ ಅಂತ ಘೋಷಿಸಿದ್ರು. ಅಲ್ಲಿಗೆ ಇರಾನ್ ಮೇಲೆ ನಡೆಸ್ತಾ ಇರುವ ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಇರಾನ್ ಕೂಡ ನಾವು ಕೈಕಟ್ಟಿ ಕೂತಿಲ್ಲ, ಏಟಿಗೆ ತಿರುಗೇಟು, ಬಾಂಬ್ಗೆ ಬಾಂಬ್ಗಳಿಂದಲೇ ಉತ್ತರ ಕೊಡ್ತೀವಿ ಅಂತ ಹೇಳಿದೆ. ಇದನ್ನೆಲ್ಲ ನೋಡ್ತಿದ್ರೆ ಕೊಲ್ಲಿ ಕಾಳಗದಲ್ಲಿ ಯಾವಾಗ ಬೇಕಿದ್ರೂ ಪರಮಾಣು ದಾಳಿಗಳಾಗಬಹುದು ಅನ್ನೋ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.